ಪತ್ರೆಯಿಂದ ಆಗುವಂತಹ ಮತ್ತಷ್ಟು ಪರಿಹಾರಗಳು ಅನುಕೂಲತೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಈ ಬಿಲ್ವ ಪತ್ರೆಯ ಗಿಡದ ಬೇರು ನೋಡಿ ಕೆಲವೊಂದು ಬೇರೆ ಯಾವುದಂತ ಹೇಗಂದ್ರೆ ಹಣ್ಣು ನಮಗೆ ಇಷ್ಟ ಆಯ್ತು, ಆ ಹೂ ಇಷ್ಟ ಆಯ್ತು, ಆ ಹೂವಿನ ಮಾಲೀಕ ಇರ್ತಾನೆ, ತೋಟದ ಮಾಲೀಕ ಇರ್ತಾನೆ, ಆ ಒಂದು ಗಿಡಕ್ಕೊಬ್ಬ ಯಜಮಾನ ಇರ್ತಾನೆ. ಕೇಳಬೇಕು, ತೋಡಬೇಕು, ಆಮೇಲೆ ತಗೊಂಡ್ ಬರ್ಬೇಕು. ಹೇಳಿದ ತಕ್ಷಣ ಹೋಗಿ ಕಿತ್ಕೊಂಡು ಬಂದು ಏನೇನೋ ಆಯ್ತಾ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆದಷ್ಟು ಈ ಪುಷ್ಯ ನಕ್ಷತ್ರಗಳ ದಿನ, ನಾಳೆ ಪುಷ್ಯ ನಕ್ಷತ್ರ ಅಂದ್ರೆ ಇವತ್ತು ಹೋಗಿ ಪೂಜೆ ಮಾಡ್ಕೊಂಡು ಒಂದ್ ಮನೆಗೆ ಹೋಗ್ಬೇಕಾದ್ರೂ ನಾವು ಹೋಗಿ ಫಸ್ಟ್ ಟೋಕನ್ ಅಡ್ವಾನ್ಸ್ ಕೊಡ್ತೇವೆ, ಕೇಳ್ಕೊತೇವೆ. ಸರ್ ಈ ಮನೆ ನಮ್ಗೆ ಇಷ್ಟ ಆಗಿದೆ, ನಿಮ್ಗೆ ಓಕೆನಾ? ಅವ್ರ ಟರ್ಮ್ಸು ನಮ್ಮ ಟರ್ಮ್ಸು ಎಲ್ಲ ಮಾತಾಡಿ ಎಲ್ಲ ಆದ್ಮೇಲೆ ಒಂದು ಅಗ್ರಿಮೆಂಟ್ಗೆ ಅಂತ ಬಂದು ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟು ಈ ತಿಂಗಳಲ್ಲಿ ಬಂದು ಸೇರ್ತೇವೆ. ಮತ್ತೆ ಅಷ್ಟು ದಿನ ಆದ್ಮೇಲೆ ಇಷ್ಟು ಅಂತ ಕೊಡ್ತಾ ಇರ್ತೇವೆ ಪ್ರತಿ ತಿಂಗಳಿಗೆ. ದಿಢೀರಂತ ಹೋಗ್ಬಿಟ್ಟು ಬಾಗಿಲು ತೆಗೆದ್ರೆ ಟೂ ಲೇಟ್ ಅಂತ ಹೇಳಿದ ತಕ್ಷಣ ನಾವು ಸಾಮಾನೆಲ್ಲ ತಗೊಂಡು ಎಟ್ಟು ಕುತ್ಕೊಳಕ್ ಆಗುತ್ತೆ, ಹೌದಲ್ವಾ? ಡಾಕ್ಟರ್ ಹತ್ರ ಹೋದ್ರು ಅಷ್ಟೇ, ಡಾಕ್ಟ್ರೇ ನಂಗೆ ಕೆಮ್ಮಿ ಆಗ್ತಿದೆ, ನೆಗಡಿ ಆಗ್ತಿದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಇಂಜೆಕ್ಷನ್ ಕೊಡೋದಿಲ್ಲ. ಯಾವಾಗಿಂದ ಬಂತು, ಹೇಗೆ ಬಂತು, ಏನ್ ತಿಂದ್ರಿ, ಎಲ್ಲೆಲ್ಲಿ ಓಡಾಡಿದ್ರಿ, ಇದೆಲ್ಲ ಕೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಆಮೇಲೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಎಸ್, ಯು ಹ್ಯಾವ್ ಟು ಗೋ ಫಾರ್ ದಿಸ್ ಅಂತಕ್ಕಂಥ. ಹೌದಲ್ವಾ? ಅಕ್ಕಿ ಹಾಕಿದ ತಕ್ಷಣ ಅನ್ನ ಒಂದು 15 ನಿಮಿಷ ಕಾಯ್ಬೇಕು, ಅದನ್ನ ನೀರು ಹಾಕ್ಬೇಕು, ಆ ಸೌದೆ ಹಾಕ್ಬೇಕು, ಒಲೆ ಹಚ್ಚಬೇಕು, ಒಂದು ಮಡಿಕೆ ಇರಬೇಕು, ಒಂದು ಸೌಟ್ ಇರ್ಬೇಕು, ಇಷ್ಟೆಲ್ಲ ನಿಯಮಗಳಿರುತ್ತೆ. ಹಾಗೆ ಕೆಲವೊಂದು ಮನೆಮದ್ದು ತಂತ್ರಗಳನ್ನು ಮಾಡ್ಕೋಬೇಕಾದ್ರೆ ಕೆಲವೊಂದು ನಿಯಮಗಳಿದೆ. ಅತಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ಈ ಒಂದು ಬೇರುಗಳೆಲ್ಲ ತರಬೇಕು ಅಂದ್ರೆ ಬೀಡಿದಂತ ಒಂದು ಕೊಡ್ಲಿ ಇಡೋದು, ಮರನ ಕತ್ತರಿಸೋದು, ಯಾವಾಗಂದ್ರೆ ಆವಾಗ ಹೊತ್ತಲ್ಲದ ಹೊತ್ತಿನಲ್ಲಿ ಸಂಧ್ಯಾ ಕಾಲದಲ್ಲಿ ಹೋಗಿ ಮರ ಹತ್ತಿಸ್ಬಿಡೋದು, ಇದೆಲ್ಲ ಮಾಡಬಾರದು. ಪ್ರಾತಃ ಕಾಲದಲ್ಲೂ ಹತ್ತು ಆಗಿಲ್ಲ, ಸಂಧ್ಯಾ ಕಾಲದಲ್ಲೂ ಹತ್ತು ಆಗಿಲ್ಲ. ಆದಷ್ಟು ಈ ಒಂದು ಬೆಳಗಿನ ಸಮಯದಲ್ಲಿ ಈ ಒಂದು ಸಂಜೆ 5:30 ಒಳಗಡೆ ಆದಷ್ಟು ತಿಳ್ಕೊಳ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಂಡು. ಈ ಬೇರು ಅಂತ ಹೇಳಿದ್ದೀನಿ, ಬೇರುಗಳು ಬೇಕು ಅಂದಾಗ ಕೂಡ ನಾಳೆ ಪುಷ್ಯ ನಕ್ಷತ್ರ ಅಂದರೆ ಇವತ್ತು ಹೋಗ್ಬಿಟ್ಟು ಆ ಮನೆಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಒಳ್ಳೆ ಕಾರ್ಯಕ್ಕೋಸ್ಕರ ತಗೋತಾ ಇದ್ದೇನೆ. ದಾರಿ ತೋರಿಸು ವೃಕ್ಷ ಮಹಾರಾಜ. ಯಾಕೆಂದ್ರೆ ಅವುಗಳಿಂದಲೇ ನಾವು ಇವತ್ತು ಇರತಕ್ಕಂಥದ್ದು. ಆ ವೃಕ್ಷಗಳಿಲ್ಲ, ನಾವುಗಳಿಲ್ಲ. ಪೂಜೆ ಮಾಡಿಕೊಂಡು ಅಲ್ಲಿ ಒಂದು ಎಲೆ, ಅಡಿಕೆ, ಅರಿಶಿನ, ಕುಂಕುಮ, 1-2 ಹಣ್ಣು ಇಟ್ಟು ದಕ್ಷಿಣೆಗೆ 1-2 ರೂಪಾಯಿ ಅಂತ ನಾಣ್ಯ ಇಟ್ಟು ಸಂಕಲ್ಪ ಮಾಡ್ಕೊಂಡು ಬನ್ನಿ. ಮಾರನೇ ದಿನವೂ ಅದೇ ರೀತಿ ಹೋಗಿ ಪೂಜೆ ಮಾಡಿ ಪುಷ್ಯ ನಕ್ಷತ್ರದ ದಿನ ಒಂದಷ್ಟು ಕಿತ್ಕೊಂಡು ಬರ್ಬೇಕಾಗುತ್ತೆ. ಅದು ಎಲೆ ಇರ್ಬೋದು, ಬೇರೆ ಇರ್ಬೋದು, ಸಮೂಲ ಇರಬಹುದು ಅಂತಕ್ಕಂಥದ್ದು. ಇದನ್ನ ಜ್ಞಾಪಕ ಇಟ್ಕೊಂಡು ಈಗ ಹೇಳ್ತಿದ್ದಾನೆ. ಸೊ ಈ ಒಂದು ಬೆಲ್ವಪತ್ರೆಯ ಆ ಗಿಡದ ಬೇರನ್ನ ತಗೊಬಂದು ಒಂದಷ್ಟು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಒಣಗಿಸಿಟ್ಕೊಂಡು ಪರವಾಗಿಲ್ಲ, ಒಣಗಿಸ್ಕೊಳ್ಳೋದಕ್ಕಿಂತ ಕ್ಲೀನಾಗಿ ಶುದ್ಧಿ ಮಾಡ್ಕೊಳ್ಳಿ. ನೀರಿನಲ್ಲಿ ತೊಗೊಬಂದು ಆ ಮಣ್ಣೆಲ್ಲ ಅಂಟಂಟಾಗಿದ್ರೆ ಇದು ಮಾಡಿ ಅದನ್ನ ತೆಗೆದಿಟ್ಕೊಳ್ಳಿ. ಒಂದು ಯಾವುದಾದ್ರೂ ಒಂದು ಹಳೆ ಒಂದು ಗೋಣಿ ಚೀಲ ಇದರಲ್ಲಿ, ಇಲ್ಲ ಅಂದ್ರೆ ಒಂದು ಶುಚಿ ಮೂರ್ತಿಯಾಗಿ ಯಾವುದಾದ್ರೂ ಒಂದು ಬಟ್ಟೆ ಬ್ಯಾಗ್ನಲ್ಲಿ ತೆಗೆದಿರ್ತಕ್ಕಂಥದ್ದು ಮಾಡಿ ಅದನ್ನ ಎಲ್ಲಾದ್ರೂ ನೇತು ಹಾಕ್ಬೇಕು, ನೆಲದಲ್ಲಿ ಇಡಬೇಡಿ. ಸೊ ಕೆಲವೊಂದು ವೈಬ್ರೇಷನ್ಸ್ ಇರ್ತವೆ, ಒದ್ದಾಡ್ಕೊಂಡು ಎಲ್ಲೋ ಧೂಳು ಬೆಳೆಸ್ಕೊಂಡು ಬೇರೆ ಇನ್ನೇನೋ ಬೆಳೆಸ್ಕೊಂಡು ಮೂಲೆನಲ್ಲಿ ಬಿಸಾಕೊಂಡು ಆಗೋದು ಬೇಡ. ಎಲ್ಲ ಅದೊಂದು ಮೂಲೆಯಲ್ಲಿ ಮೊಳೆ ಹೊಡೆದು ಅದಕ್ಕೆ ತಗಲಾಗ್ತಕ್ಕಂಥದ್ದು. ಹಿಂದೆಲ್ಲ ಆಟದ ಮನೆಗಳಿರ್ತಿತ್ತು, ಅಲ್ಲೆಲ್ಲ ತಗಲಾಗ್ತಿತ್ತು. ಈಗೆಲ್ಲ ನಾವೆಲ್ಲ ಫ್ಲ್ಯಾಟು, ವಿಲ್ಲಾಗಳು, ಈ ಥರದ ಮನೆಗಳಲ್ಲಿ ವಾಸಿಸ್ತಕ್ಕಂಥ ಮಟ್ಟ ಬಂದ್ಬಿಟ್ಟಿದೆ. ಅದನ್ನು ನೋಡ್ಕೊಳ್ಳಿ. ಅದನ್ನು ತಗೊಂಡು ತಕ್ಕ ಮಟ್ಟಿಗೆ ಒಂದಷ್ಟು ಬೊಕ್ಸೆ ಪ್ರತಿನಿತ್ಯ ಚೆನ್ನಾಗಿ ಕಾಯಿಸ್ಕೋಬೇಕು. ಆ ಬೇರನ್ನು ತುಂಬ ಬಿಸಿ 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 ಇರ್ತಕ್ಕಂಥ ನೀರನ್ನು ಒಂದು ಬಿಳಿ ಬಟ್ಟೆಯಿಂದ ತಗೊಂಡು ಮೂಲ ವ್ಯಾಧಿ ಇರತಕ್ಕಂಥ ಜಾಗಕ್ಕೆ ಶಾಖ ಕೊಟ್ಕೋಬೇಕು ಆ ಬಿಸಿಯಾಗಿ. ಇಲ್ಲ ಆ ಬೇರನ್ನೇ ನೀರಲ್ಲಿ ಹಾಕಿ ಕುದಿಸ್ಕೊಂಡು ನಿಮಗೆ ವ್ಯವಸ್ಥೆ ಇದ್ರೆ ಆ ಸ್ಟೀಮನ್ನ ಮೂಲ ವ್ಯಾಧಿ ಇರತಕ್ಕಂಥ ಜಾಗಕ್ಕೆ ಹಿಡ್ಕೊಳ್ಳೋದ್ರಿಂದ ಆ ವ್ಯಾಧಿಯನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು, ನಿವಾರಿಸಿಕೊಳ್ಳಬಹುದು. ಇದನ್ನು ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಬಿಲ್ವಪತ್ರೆ ಎಲೆ, ಬಿಲ್ವಪತ್ರೆ ಬೇರು ಇವೆರಡನ್ನು ಸಮ ಪ್ರಮಾಣದಲ್ಲಿ ಒಂದಿಷ್ಟು ಒಂದು ಬಟ್ಲು ತಗೊಳ್ತಕ್ಕಂಥದ್ದು, ಒಂದಷ್ಟು ಶುಂಠಿ ಇಲ್ಲಾಂದ್ರೆ ಒಂದಷ್ಟು ಅರಿಶಿನ ಎರಡೂ ಹಾಕೋಬೇಕಾಗುತ್ತೆ. ಸಮ ಪ್ರಮಾಣದಲ್ಲಿ ಇಷ್ಟು ಬೇರು, ಇಷ್ಟು ಎಲೆ, ಒಂದಿಷ್ಟು ಅರಿಶಿನ, ಒಂದಿಷ್ಟು ಶುಂಠಿ, ಇದನ್ನ ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಕಾಯಿಸ್ತಕ್ಕಂಥದ್ದು ಮಾಡಿಬಿಟ್ಟು ಅದನ್ನ ಇಷ್ಟಿಷ್ಟೇ ತಗೊಳ್ತಕ್ಕಂಥದ್ದು. ಬೆಳಿಗ್ಗೆ ಒಂದಿಷ್ಟು, ಸಂಜೆ ಒಂದಿಷ್ಟು. ಶುಂಠಿ ಎಲೆ ಮಿಸ್ ಮಾಡಬಾರ್ದು. ನಿಮಗೆ ಮೆಣಸು ಸಿಕ್ತಿಲ್ಲ, ಬೇರು ಸಿಕ್ತಿಲ್ಲ, ಕೀಳೋಕ್ಕಾಗ್ತಿಲ್ಲ, ಪರವಾಗಿಲ್ಲ. ಬಿಲ್ವಪತ್ರೆ ಎಲೆ ಹಾಗೂ ಈ ಒಂದು ಶುಂಠಿ ಸಮ ಪ್ರಮಾಣದಲ್ಲಿ ಒಂದು 4 ಕಿಲೋ ಒಂದಿಷ್ಟು ಎಲೆ ಹಾಕಿ ಒಂದಷ್ಟು ಶುಂಠಿಯನ್ನು ಹಾಕಿಬಿಟ್ಟು, ಇಲ್ಲಾಂದ್ರೆ ಒಂದು 5 ಗ್ರಾಮ್ ಎಲೆ ತೂಕ ಹಾಕೊಳ್ಳಿ, ಒಂದು 5 ಗ್ರಾಮ್ ಶುಂಠಿ
ಎಷ್ಟು ಹಾಕೊಂಡು ಕಾಯಿಸ್ಕೊಳ್ತಕ್ಕಂಥದ್ದು, ಕಷಾಯ ತರ ಮಾಡ್ಕೊಂಡು ಅದನ್ನ ಸೇವಿಸ್ತಕ್ಕಂಥದ್ದು ಮಾಡಿ. ಈ ರಕ್ತ ಮೂಲವ್ಯಾಧಿ, ಕೆಲವರಿಗೆ ಪಾಪ ಮೂಲವ್ಯಾಧಿ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಸ್ಟಿಲ್ ಬ್ಲೀಡಿಂಗ್, ದೇಹದಲ್ಲಿ ಇಲ್ಲಿ ಉಷ್ಣ ಆಗಿರುತ್ತೆ, ನಾವು ಜ್ಞಾಪಕ ಇಟ್ಕೊಳ್ಳಿ. ಈ ಉಷ್ಣದಿಂದಲೇ ಎಲ್ಲ ಹರಬ ಆಗ್ತಕ್ಕಂಥದ್ದು, ಈ ಒಂದು ಕರಳಿನಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆಗಳು. ಸೊ ಆ ಒಂದು ಒಳಗಡೆ ಹುಣ್ಣುಗಳು ಗೊತ್ತಾಗುತ್ತಿಲ್ಲ ನಮಗೆ, ಏನೇ ಆದ್ರೂ ಅಲ್ಲಿಂದಲೇ ಆ ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅನ್ನೋ ಒಂದು ಮಾತು ಹೇಳ್ತಾರೆ. ಇದನ್ನ ಅಭ್ಯಾಸ ಮಾಡಲಿಕ್ಕೆ ಮಾಡಿ. ಇನ್ನು ಕೆಲವು ಮಕ್ಕಳಿಗೆ ಈ ಸೀಸನಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಗರ 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 ಅಂತ ಮಲಗಿದಾಗ ಕಫದ ತರ ಆಗ್ತದೆ, ನಮಗೂ ಆಗ್ಬಿಡುತ್ತೆ ಅನ್ನೋದು. ಬೆಳ್ಳು ಪತ್ರೆ ಎಲೆನ ಚೆನ್ನಾಗಿ ಅರೆದು ಬಿಟ್ಟು ನೈಟ್ ಅಲ್ಲಿ ರಾತ್ರಿ ಹೊತ್ತಲ್ಲಿ ಮಲಗಿದಾಗ ಎದೆ ಸ್ವಲ್ಪ ಇಲ್ಲಿ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಇದನ್ನ ತಪ್ಪದೆ ಒಂದು 3 ದಿನ 7 ದಿನ ಮಾಡ್ತಕ್ಕಂಥ, ಅದರಲ್ಲೂ ಅಶ್ವಿನಿ ನಕ್ಷತ್ರದ ದಿನ, ಇಲ್ಲ ಈ ಒಂದು ಪುನರ್ವಸು ನಕ್ಷತ್ರದ ದಿನ, ವಿಶಾಖ ನಕ್ಷತ್ರದ ದಿನ, ಪೂರ್ವಭಾದ್ರ ನಕ್ಷತ್ರದ ದಿನ, ಮಖ ನಕ್ಷತ್ರದ ದಿನ, ಮೂಲ ನಕ್ಷತ್ರದ ದಿನ ತುಂಬಾ ದೈವಿಕ ಗುಣಗಳಿರುತ್ತೆ. ಅದರಲ್ಲೂ ಟ್ರೀಟ್ಮೆಂಟ್ ತಗೊಳ್ಳೋಕೆ ವಿಶೇಷ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಅದೊಂಥರ ಏನೋ ನಮ್ಮನ್ನ ಫ್ರೆಶ್ ಆಗಿರ್ತಕ್ಕಂಥ ಒಂದು ಭಾವ. ಶುಕ್ರ ನಕ್ಷತ್ರಗಳು ಬಂದಾಗ ತುಂಬಾ ಒಳ್ಳೆ ಬಟ್ಟೆ ಹಾಕ್ಬೇಕು, ಅಲಂಕಾರ ಮಾಡಬೇಕು ಅನ್ಸುತ್ತೆ. ಗುರು ನಕ್ಷತ್ರಗಳು ಬಂದಾಗ ತುಂಬಾ ತದ್ಭಾವವಾಗಿರ್ಬೇಕು ಅನ್ಸುತ್ತೆ. ಕೇತು ನಕ್ಷತ್ರಗಳು ಬಂದಾಗ ನವಚೈತನ್ಯ ತುಂಬಿಸ್ತಕ್ಕಂಥದ್ದಾಗುತ್ತೆ. ದೇಹಕ್ಕೆ ಏನಾದ್ರೂ ಆಗ ರೆಮಿಡೀಸ್ ಮಾಡಿದ್ರೆ ಬೇಗ ವರ್ಕೌಟ್ ಆಗ್ತದೆ. ಇದನ್ನ ಮಹರ್ಷಿಗಳು, ಋಷಿಗಳು, ಗುರುಗಳು ಸುಮಾರು ಆ ಒಂದು ಯುಗಾಂತರಗಳಿಂದಲೂ ಸಿದ್ಧಿ ಪಡ್ಕೊಂಡು ತಪಸ್ ಮಾಡಿ ಅದನ್ನ ನಮಗೆ ಬಿಟ್ಟು ಹೋಗುತ್ತೆ. ಇದನ್ನ ಮಾಡಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಒಳ್ಳೇದಾಗ್ಲಿ. ಇನ್ನು ದೀಪಗಳ ಬಗ್ಗೆ ಹೇಳ್ತಾರೆ ಗುರುಗಳೇ. ನಮ್ಮ ದೀಪಗಳ ಅಂಕಣ ಮತ್ತೆ ಶುರು ಹಚ್ಚಿ ದೀಪಗಳ ಬಗ್ಗೆ ಹೇಳ್ತಿದ್ರಿ, ನೆಲೆಸ್ಬಿಟ್ರಿ. ಯಾವುದು ಅಂತ ಹೇಳ್ತಾ ಕುತ್ಕೊಳ್ಳಪ್ಪ, ಎಷ್ಟು ಅಂತ ಹೇಳ್ತಾ ಕುತ್ಕೊಳ್ಳಪ್ಪ. ಎಲ್ರಿಗೂ ಎಲ್ಲವನ್ನ ಉಣಬಡಿಸ್ಬೇಕಲ್ವಾ. ಗುರುವಾಗಿ ನಿಮಗ್ ಗಣಿತ ಇಷ್ಟ, ಇವ್ರಿಗೆ ವಿಜ್ಞಾನ ಇಷ್ಟ, ಇವ್ರಿಗೆ ಸಮಾಜ ಇಷ್ಟ, ಇವ್ರಿಗೆ ಕನ್ನಡ ಇಷ್ಟ, ಇವ್ರಿಗೆ ಹಿಂದಿ ಇಷ್ಟ, ಹೀಗೆ. ಸೊ ಇವ್ರಿಗೆ ಲಲಿತ ಕಲೆಗಳಲ್ಲಿ ಇಷ್ಟ, ಇವ್ರಿಗೆ ಸಂಗೀತ ಇಷ್ಟ, ಇವ್ರಿಗೆ ಫೈಟ್ ಅಂದ್ರೆ ಇಷ್ಟ. ಎಲ್ರಿಗೂ ಎಲ್ಲವನ್ನ ಉಣಬಡಿಸ್ತಕ್ಕಂಥದ್ದು ಮಾಡ್ಬೇಕು. ಅದಕ್ಕೆ ಈ ಅಂಕಣ ಹೇಳಿ. ಈ ದೀಪಗಳನ್ನ ಹಚ್ತೀರ, ನಿಮ್ಮ ಮನೋಕೋರಿಕೆಗಳಿಗೋಸ್ಕರನೇ ಹಚ್ಚೋದು ಜ್ಞಾಪಕ ಇಟ್ಕೊಳ್ಳಿ. ಮನೆಯಲ್ಲಿರೋದು ಒಂದು ದೀಪ ಅಂತ ಹೇಳಿದ್ರೆ ಆ ಮನೆಗೊಂದು ಲಕ್ಷಣ. ಮನೆಯಲ್ಲಿ ದೀಪ, ಅದು ಯಾವ ಧರ್ಮದವನಾದರೂ ಸರಿ ದೀಪ ಉರಿಯಬೇಕು ಅನ್ನೋದು ಒಂದು ಮಾತು ಹೇಳ್ತಾರೆ. ದೀಪವೇ ಆತ್ಮಂ ಪರಂ ಜ್ಯೋತಿ, ದೀಪಂ ಪರಂ ಜ್ಯೋತಿ, ಆತ್ಮದಂತೆ ಅದು. ನಾವು ಮನೆಗಳಿಗೆ ಹೋದಾಗ ಸಾಮಾನ್ಯವಾಗಿ ಮನೆಗಳಿಗೆ ಹೋಗಲ್ಲ, ನಾನಂತೂ ಹೋಗಲ್ಲ. ಹೋದ್ರೂ ಕುಳಿತುಕೊಳ್ಳಲ್ಲ, ತಿನ್ನಲ್ಲ, ಇದೆಲ್ಲ ನಿಯಮಗಳು. ಅದರಿಂದ ಅವ್ರು ಸಂಕಟ ಪಡ್ತಾರೆ. ಅದು ಒಬ್ಬರುಗಳು ಬಂದು ತಿನ್ಲಿಲ್ಲ, ಕುಳಿತುಕೊಳ್ಳಿಲ್ಲ, ಏನೋ ಅನುಷ್ಠಾನಗಳಲ್ಲಿದ್ದಾರೆ, ಕಾಲಿಗೆ ಬೀಳೋ ಹಾಕಿಲ್ಲ, ನಾನು ಇನ್ನೊಬ್ಬರ ಹತ್ರ ನಮಸ್ಕಾರ ಹಾಕ್ಸ್ಕೊಳ್ಳಲ್ಲ, ನಾನು ನಮಸ್ಕಾರ ಹಾಕೋಲ್ಲ. ದೇವ್ರಿಗೆ ಬಿಟ್ರೆ, ನನ್ನ ಗುರುಗೆ ಬಿಟ್ರೆ, ನನ್ನ ಗುರುಗಳಿಗೂ ನಾನು ಹೀಗೆ ಅನ್ನೋದು. ನನ್ನ ತಂದೆ ತಾಯಿ ಅದು ನಮಸ್ಕಾರದಲ್ಲೂ ಒಂದೊಂದು ಇದೆ. ಹೀಗೊಂದು ನಮಸ್ಕಾರ ಇದೆ, ಹೀಗೊಂದು ನಮಸ್ಕಾರ ಇದೆ, ಹೀಗೊಂದು ನಮಸ್ಕಾರ ಇದೆ. ಆಮೇಲೆ ಪೂರ್ತಿಯಾಗಿ ದರಾಶಾಹಿಯಾಗಿ ಒಂದು ನಮಸ್ಕಾರ ಇದೆ. ಎಷ್ಟೋ ಜನ ಗೊತ್ತಿಲ್ಲ, ಒಂದೊಂದು ನಮಸ್ಕಾರಕ್ಕೂ ಒಂದು ಅರ್ಥ ಇರ್ತಕ್ಕಂಥದ್ದು. ಅಂತ ದೇವರ ಹತ್ರ ಹೋದಾಗೂ ಕೂಡ ಈ ರೀತಿ ಆಗಿರ್ತಕ್ಕಂಥ ಒಂದು ಭಾವ. ಅಷ್ಟು ಬಿಟ್ಟರೆ ನನ್ನ ತಂದೆ ತಾಯಿ. ಆ ಥರದಲ್ಲಿ ಮನೆಗಳಿಗೆ ಹೋದಾಗ ಆ ದೀಪಗಳು ನೋಡ್ತಾರೆ, ಗೊತ್ತಾಗ್ಬಿಡುತ್ತೆ. ಆ ದೀಪ ಉರಿಯೋ ರೀತಿನಲ್ಲೇ ಒಂದು ಕದಲಿಕೆ ಇರುತ್ತೆ. ಓಹೋ, ಈ ಮನೇಲಿ ಏನೋ ಇದೆಯಪ್ಪ ಅಂತ. ಎಣ್ಣೆ ನೋಡಿದ್ರೆ ಹರಳೆಣ್ಣೆ ಹಾಕಿಟ್ಟಿರ್ತಾರೆ, ತುಂಬಾ ಮಂದವಾಗಿ ನಡೀತಕ್ಕಂಥದ್ದು. ಇನ್ನು ಕೆಲವರು 3 ಥರ 5 ಥರ ಅಂತ ಎಣ್ಣೆ ಹಾಕ್ಬಿಟ್ಟಿರ್ತಾರೆ. ಕಾರ್ಯ ನಿಮ್ ಗುರಿ ಎಷ್ಟು ಹೇಳಿ, ಒಂದೇ. ಅಲ್ಲಿ 5 ದಾರಿ ಮಾಡಿದಾಗೆ, 3 ದಾರಿ ಮಾಡಿದಾಗೆ, 3 ಎಣ್ಣೆ ಎಲ್ಲ ಹಾಕಿದಾಗ, ಅದರಲ್ಲೂ ಎಳ್ಳೆಣ್ಣೆ ಬಂದು ಶನಿ ತತ್ವ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಬಾರ್ದು. ದೇವಸ್ಥಾನಗಳಲ್ಲಿ ಹಚ್ಚಬಹುದು, ಹೊಸಲಲ್ಲಿ ಹಚ್ಚಬಹುದು, ಅಲ್ಲಿಗಷ್ಟೇ. ಅದು ಒಳಗಡೆ ಬಿಟ್ಕೊಳ್ಳೋ ಹಾಗಿಲ್ಲ. ಆ ಸಮಸ್ಯೆ ಅನ್ನೋದು ಹೊರಗಡೆಯೇ ಇರಲಿ. ಆ ದೇವರ ಹತ್ರ ಹೋಗಿ ಕೋರಿಕೆ, ನಮ್ಗೆ ನೋವಿದೆ, ನೀನೇ ದಾರಿ ತೋರಿಸುತ್ತ ಆ ಎಳ್ಳೆಣ್ಣೆಯನ್ನ, ಆ ಶನಿ ತತ್ವವನ್ನು ಅಲ್ಲಿ ಬಿಟ್ಟು ಬರ್ಬೇಕೇ ವಿನ ಮನೆವರೆಗೂ ಭಾರ ಹೊತ್ಕೊಂಡು ಬರಬಾರ್ದು ಅಂತಕ್ಕಂಥ ತತ್ವ. ಕೊಬ್ಬರಿ ಎಣ್ಣೆ ಹಚ್ಚಿ ನೋಡಿಬೇಕಾದ್ರೆ ಒಂದು ಅದ್ಭುತ ನಡೆಯುತ್ತೆ. ತುಂಬಾ ತೆಳು, ಅದು ಸರಾಗವಾಗಿ ಕೆಲಸಗಳಾಗುತ್ತೆ. ನಿಮಗೆ ಬೇಕಾದ್ರೆ ನೋಡಿ, ಒಂದು ಅದ್ಭುತ. ಕೊಬ್ಬರಿ ಎಣ್ಣೆ ಹಾಕಿದ್ರೆ, ಕಡ್ಲೆಕಾಯಿ ಎಣ್ಣೆ ಹಾಕಿ ಅಂತೂ ಎಳ್ಳೆಣ್ಣೆ ಹಾಕಿ ಆದ್ರೂ ಹಚ್ಚಿಬಿಡ್ಬೋದಂತೆ ದೀಪ. ಕಡ್ಲೆಕಾಯಿ ಎಣ್ಣೆ ಹಾಕಿ ಏನಾದ್ರೂ ಹೆಂಡು ಬಿಡುತ್ತೆ ಜೀವನ ಅಂತಕ್ಕಂಥ ಮಾತು. ಕಡ್ಲೆಕಾಯಿನ ಹಿಂಡಿ ಎಣ್ಣೆ ತೆಗಿತಕ್ಕಂಥದ್ದು ಬಡವರ ಬಾದಾಮಿ. ಅದು ಆ ಬಡವನಿಗೆ ಬಾದಾಮಿ ತಿನ್ನೋ ಒಂದು ಸೌಕರ್ಯ ಇಲ್ಲ. ಅವ್ನು ತುಂಬಾ ಆಸೆ ಆದಾಗ ಒಂದಷ್ಟು ಕಡಲೆ ಬೀಜ ಹಾಕೊತಾನೆ, ಕಡಲೆಕಾಯಿ, ಒಂದಷ್ಟು ಉಪ್ಪು, ನೀರು ಕುಡ್ಕೋತಾನೆ. ಅದು ಕಫ ಆಗಬಾರ್ದು, ಪಿತ್ತ ಆಗಬಾರ್ದು ಅಂತ ಕಡಲೆಕಾಯಿ ಪ್ರತಿಯೊಂದಕ್ಕೂ ಜೀವನಾಧಾರ. ಅದನ್ನ ಹಿಂಡಿ ತೆಗೆದಿರ್ತಕ್ಕಂಥ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ತುಂಬಾ ಕದಲುತ್ತೆ. ಮನೆಯಲ್ಲಿ ಅಶಾಂತಿ ಒಡೆಯುತ್ತೆ, ಬಡತನ ಜಾಸ್ತಿ ಆಗುತ್ತೆ,
ಕಡಲೆಕಾಯಿ ಮಟ್ಟದಲ್ಲೇ ಇರ್ತೀರ, ಯಾವಾಗ ನೀವು ಬಾದಾಮಿ ಮಟ್ಟದಲ್ಲಿ ಆಗೋದು ಅನ್ನತಕ್ಕಂಥ ಒಂದು ಭಾವ. ಹರಳೆಣ್ಣೆ ಹಾಕಿದ್ರೆ ಕೆಲಸ ನಿಧಾನ, 3 ತರ 5 ತರ ಎಣ್ಣೆಗಳು ಹಾಕಿದ್ರೆ 3 ದಾರಿ ಸ್ಟಾರ್ಟ್ ಆಗುತ್ತೆ ಕೆಲಸ. ಹೇಗೋ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಯಾರೋ ಬಂದು ಫಿಟ್ಟಿಂಗ್ ಇಟ್ಟ, ಸರ್ ಈ ಬಾಗಿಲು ಇಡಬಾರ್ದು, ಈ ಕಿಟಕಿ ಇಡಬಾರ್ದು, ಸರ್ ನಮ್ ಕಡೆ ಅವ್ರು ಮರಳು ಸಪ್ಲೈ ಮಾಡ್ತಾರೆ, ನೀವೇನ್ ಸರ್ 30,000 ಕೊಟ್ಬಿಟ್ರಿ 20,000 ಕೊಡಿಸ್ತಿದ್ದೆ. ಹೌದಾ, ಅಲ್ಲಿ ಸಪ್ಲೈ ಮಾಡಿರೋರ್ನ ನಿಲ್ಲಿಸ್ಬಿಟ್ಟು ಇವನ್ ಕಡೆ ನೋಡಿದ್ರೆ ಇವನ್ ಪರಾರಿ. ತಳ್ಳು ಅನ್ನೋ ತರ 3 ದಾರಿ, 3 ಐಡಿಯಾ, 3 ಆಲೋಚನೆ. ಪುಸ್ತಕ ತಗೊಂಡಿದ ತಕ್ಷಣ ಒಂದ್ ಪ್ರಶ್ನೆಗೆ 3 ಉತ್ತರ ಬಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅಂತ ಒಂದು ಕದಲಿಕೆ ಆಗ್ಬಿಟ್ಟು 3 ತರ ಎಣ್ಣೆ ಹಾಕಬೇಡಿ. ಎಳ್ಳೆಣ್ಣೆ ಆದಷ್ಟು ಮನೆಯಲ್ಲಿ ಹಾಕ್ಬಿಡ್ಬೇಕಾದ್ರೆ ಹೊಸಲಲ್ಲಿ ದೀಪ, ಮಣ್ಣಿನ ದೀಪ, ನಿಂಬೆ ಹಣ್ಣಿನ ದೀಪ, ಇಲ್ಲ ದೇವಸ್ಥಾನಗಳಲ್ಲಿ ನಿಮ್ಮ ಸಂಕಷ್ಟಗಳನ್ನ, ಕೋರಿಕೆಗಳನ್ನ ನೀನೇ ನೋಡ್ಕೋ, ದಾರಿ ತೋರಿಸುವಂತ ಹೋಗಿ ಹಚ್ಚುವ ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಹಚ್ಚಬೇಕು. ಮನೆಯಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಬಹುದಾ? ಅದ್ಭುತ, ವಿಶೇಷ. ಮನೆಗೆ ಅಡಿಗೆಗೆ ಸನ್ಫ್ಲವರ್ ಆಯಿಲ್ ತಂದಿರ್ತೀರಾ, ಸೂರ್ಯಕಾಂತಿ ಎಣ್ಣೆ ಅಂತ ಹೇಳ್ತಾರೆ. ತುಂಬಾ ವಿಶೇಷ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸಗಳೇನಾದ್ರು ಆಗಬೇಕು, ಸರ್ಕಾರಿ ಕೆಲಸಗಳು ವಿಳಂಬ ಆಗ್ತಿದೆ, ಪಿತೃದೋಷ ಆಗ್ತಿದೆ, ತಂದೆ ಹತ್ರ ಸರಿ ಜಗಳ ಆಗ್ತಿದೆ, ಮನೆ ಬಿಡ್ಬೇಕಾದ್ರೆ ಅದೇನ್ ಮಾಡ್ತೀಯೋ, ಅದೆಲ್ಲಿ ಹೋಗ್ತೀಯೋ, ಬರೀ ಇಂಟ್ರು ಅಂತ ಹೇಳ್ತೀಯ, ದುಡ್ಡು ಖರ್ಚು ತಗೊಂಡು ಹೋಗ್ತೀಯ, ಪತ್ತೆನೇ ಇಲ್ಲ. ನೋಡಿ ಬೇಕಾದ್ರೆ ಒಂದು 19 ದಿನ 28 ದಿನ ಆ ಸೂರ್ಯಕಾಂತಿ ಎಣ್ಣೆ ಒಂದಿಷ್ಟು ಸೇರಿಸ್ಕೊಂಡು ಕೊಬ್ಬರಿ ಎಣ್ಣೆನಲ್ಲಿ ದೀಪ ಹಚ್ಚಿ ನೋಡಿ. ತಂದೆ ನಿಮ್ಮನ್ನ ಏನೋ ಮಾಡ್ತಿದ್ಯಪ್ಪ, ಮಾಡಪ್ಪ ಪ್ರಯತ್ನ ಅಂತಕ್ಕಂಥದ್ದಾಗುತ್ತೆ. ಅಷ್ಟೊಂದು ಅದ್ಭುತ ದೀಪಗಳಲ್ಲಿದೆ. ಇನ್ನಷ್ಟು ಮಾಹಿತಿ ನಾಳೆ ಸಂಚಿಕೆಗೋಸ್ಕರ ಕಾದ್ಕೊಳ್ಳಿ. ಆದ್ರೆ ನಾಳೆ ಯಾವ ಹೂವು ಇಟ್ರೆ ದೇವರಿಗೆ ತುಂಬಾ ವಿಶೇಷ, ಯಾವ ಹೂವಿನಿಂದ ಏನ್ ಸಂಕಲ್ಪ ಬರುತ್ತೆ ಅದ್ರ ಬಗ್ಗೆನೂ ಒಂದು ಪುಟ್ಟ ಮಾಹಿತಿ ಕೊಡ್ತಾನೆ. ಕಾದ್ಕೊಳ್ಳಿ. ಧನ್ಯವಾದ.